ಹಾಯ್ ಫ್ರೆಂಡ್ಸ್, ಕ್ರಿಸ್ಪಿ ಮತ್ತು ಸಾಫ್ಟ್ ಆಗಿರುವಂತಹ ದೋಸೆನ ಮಾಡೋದು ಹೇಗೆ ಅಂತ ನೋಡಂಬರ್ರಿ. ಮೊದಲಿಗೆ 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ ಮತ್ತು 1 ಬಟ್ಲ ಉದ್ದಿನಬೇಳೆ. ನಿಮ್ಮ ಮನೇಲಿ ಯಾವ ಥರ ಗ್ಲಾಸ್ ಇರುತ್ತೆ ಅದೇ ಗ್ಲಾಸಲ್ಲೇ ತೊಗೊಳ್ಳಿ. 2 ಗ್ಲಾಸ್ ಅಕ್ಕಿನ ಹಾಕ್ಕೊಂಡು ಇವಾಗ ಉದ್ದಿನಬೇಳೆನ ಹಾಕೋತಿದ್ದೀನಿ. ಇದನ್ನು ಒಂದು 2 ಸತಿ ಚೆಂದಾಗಿ ವಾಶ್ ಮಾಡ್ಕೊಳ್ಳಿ. ಕ್ಲೀನಾಗಿ ತೊಳ್ಕೊಂಬಿಟ್ಟು 1-2 ಸಲ ಈ ಥರ ಕ್ಲೀನ್ ತೊಳೆದು ಆಮೇಲೆ ಇದಕ್ಕೆ ಒಂದೇ ಒಂದು ಸಣ್ಣ ಒಟ್ಕದಲ್ಲಿ ಕಡಲೆಬೇಳೆನ ಹಾಕ್ಕೊಳ್ಳಿ. ಕಡಲೆಬೇಳೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಕಲರ್ ಕೂಡ ಬರುತ್ತೆ. ಹಾಗಾಗಿ ಕಡಲೆಬೇಳೆನ 2 ಸತಿ ವಾಶ್ ಮಾಡಿಬಿಟ್ಟು ಅದಕ್ಕೆ ಅಕ್ಕಿ ತೊಳೆದಿರಲ್ವ ಅದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು 8 ಅವರ್ ನೆನೆ ಇಡಿ. 8 ಅವರ್ ಆದಮೇಲೆ ಚೆನ್ನಾಗಿ ನೆಂದಿರುತ್ತೆ. ನಾನು ಇದನ್ನು 10 ಗಂಟೆಗೆ ಬೆಳಗ್ಗೆ 10 ಗಂಟೆಗೆ ನೆನೆ ಇಟ್ಟಿದ್ದೆ. ಇದನ್ನು ರಾತ್ರಿ 7 ಗಂಟೆಗೆ ಅಥವಾ 6 ಗಂಟೆಗೆಲ್ಲ ಮಿಕ್ಸಿಗೆ ಹಾಕಿಟ್ಕೋತೀನಿ. ಅಂದರೆ ಹಿಟ್ಟು ಜಲ್ದಿ ಮಿಕ್ಸಿಗೆ ಹಾಕಿದ್ರೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಅದರಲ್ಲೂ ಬೇಸಿಗೆ ತುಂಬ ಚೆನ್ನಾಗಿ ಉಬ್ಬುತ್ತೆ. ಈ ಥರ ಮಿಕ್ಸಿಗೆ ಹಾಕ್ಕೊಳ್ಳಿ. 1-2 ಸಲ ಆಗಷ್ಟು ಹಾಕಿದ್ದೀನಿ ನಾನು. 1-2 ಸತಿ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಇದನ್ನು 1-2 ಸಲ ಆಗೋಷ್ಟು ಹಾಕಿದ್ದೀನಿ ನಾನು. ಚೆಂದಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಈ ಥರ ಇರಬೇಕು ಹಿಟ್ಟು, ಅಂದರೆ ಚೆನ್ನಾಗಿ ಉಬ್ಬುತ್ತೆ. ಎಲ್ಲನೂ ಇದೇ ಥರ ಮಿಕ್ಸಿಗೆ ಹಾಕ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಅದು ಚಿಕ್ಕದಾಗಿರೋದ್ರಿಂದ ನಾನು ಇದೇ ಬೊಗಣೆಗೆ ಹಾಕೋತೀನಿ. ಎಲ್ಲ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಡೀ ರಾತ್ರಿ ನೆನೆ ಇಟ್ಮೇಲೆ ಬೆಳಗ್ಗೆ ಎದ್ದು ನೋಡಿ ಫ್ರೆಂಡ್ಸ್, ಈ ಥರ ಹಿಟ್ಟು ಉಬ್ಬಿದೆ. ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಅರ್ಧ ಚಮಚ ಸೋಡಾನ ಹಾಕ್ಕೊಂಡ್ಬಿಟ್ಟು ಇದೇ ಥರ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ಸೆಕೆಂಡ್ವರೆಗೂ ಹೀಗೆ ಮಿಕ್ಸ್ ಮಾಡ್ತಾಯಿರಿ. ಮಿಕ್ಸ್ ಆದಮೇಲೆ ಅದು ನೊರೆಯಾಗಿ ಒಂದು ಸ್ವಲ್ಪ ಬಬಲ್ಸ್ ಥರ ಬರುತ್ತೆ. ಈ ಥರ ಬಂದಮೇಲೆ ನೋಡಿ ಫ್ರೆಂಡ್ಸ್, ನಾನು ತೋರಿಸ್ತಿದ್ದೀನಲ್ವ, ಇದೇ ಥರ ಹಿಟ್ಟು ಆಗಬೇಕು. ಆಗ ಮೇಲೆ ಕ್ರಿಸ್ಪಿ ಒಳಗೆ ಸಾಫ್ಟ್ ಆಗಿರುವಂತಹ ದೋಸೆನ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು. ನಾನಿವಾಗ ದೋಸೆನ ಹಾಕ್ತಿದ್ದೀನಿ ನೋಡಿ. ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಎಲ್ಲ ಕಡೆ ಎಣ್ಣೆನ ಸ್ಪ್ರೆಡ್ ಆದಮೇಲೆ ದೋಸೆನ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಯಾವ ಥರ ಬಂದಿದೆ ಹಿಟ್ಟು, ನೊರೆಯಾಗಿ. ಇವಾಗ ದೋಸೆನ ಹಾಕ್ಕೊಳ್ಳಿ. ಅದು ಸ್ವಲ್ಪ ತಾನಾಗಿಯೇ ಮೇಲೆ ಏಳೋವರೆಗೂ ಅಷ್ಟೇ ಬಿಡಿ, ಅಂದ್ರೇ ಕ್ರಿಸ್ಪಿ ಆಗಿರುತ್ತೆ. ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ದೋಸೆನ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲಿ ನೀವು ಕೂಡ ಟ್ರೈ ಮಾಡಿ. ನಾನಿಲ್ಲಿ 2 ದೋಸೆನ ಹಾಕಿ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್. ಇನ್ನೊಂದು ದೋಸೆನ ಅದೇ ಥರ ಹಾಕ್ಕೊಳ್ಳಿ. ಇದೇ ಥರ ದೋಸೆನ ಹಾಕ್ಕೊಳ್ಳಿ. ಕಡಚಿಗೆಯಿಂದ ಈ ಥರ ಮೇಲೆ ಎತ್ಕೊಳ್ಳಿ. ನೋಡಿದ್ರಲ್ವ ಫ್ರೆಂಡ್ಸ್, ಯಾವ ಥರ ಬರುತ್ತೆ ಅಂತ. ತೆಳ್ಳಗೆ ಮತ್ತು ಕ್ರಿಸ್ಪಿಯಾಗಿರುವಂತಹ ದೋಸೆ ನೋಡಿ. ಈ ಥರ 2 ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.